ಕುಮಟಾ ಕನ್ನಡ ಸಂಘದ ಆಶ್ರಯದಲ್ಲಿನ ಅಂಕೋಲಾ ಕನ್ನಡ ಸಂಘವನ್ನು ಪುನರ್ರಚಿಸಲಾಗಿದೆ. ಅಂಕೋಲಾ ಕನ್ನಡ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಖ್ಯಾತ ಹಿರಿಯ ನ್ಯಾಯವಾದಿಗಳಾದ ವಿ.ಎಸ್. ನಾಯಕ್ ಕಣಗಿಲ್ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ನಿಯುಕ್ತಿಗೊಳಿಸಿ ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯರಾಗಿದ್ದ ಯುವ ಧುರೀಣ ಹೊನ್ನಪ್ಪ ವಿಠೋಬ ನಾಯಕ್ ಅವರನ್ನು ಸರ್ವ ಸಂಚಾಲಕರನ್ನಾಗಿ ಮುಂದುವರಿಸಲಾಗಿದೆ. ನೂತನ ಅಧಿಕಾರಿಗಳ ಪಟ್ಟಿಯಲ್ಲಿ ಅಧ್ಯಕ್ಷರಾಗಿ ವಿಶ್ರಾಂತ ಪದೋನ್ನತ ಮುಖ್ಯಾಧ್ಯಾಪಕರಾದ ಸಮರ್ಪಣಾ ವಿಶ್ರಾಂತ ಶಿಕ್ಷಕರ ಬಳಗದ ಸಂಸ್ಥಾಪಕ ನಿಕಟಪೂರ್ವ ಅಧ್ಯಕ್ಷರಾದ ಹಾಗೂ ಪ್ರೇಮತಾಯಿ ಪಿಕಳೆ ಶಿಷ್ಯವೃಂದದ ಅಧ್ಯಕ್ಷರಾಗಿದ್ದ ಎನ್.ಬಿ. ನಾಯಕ್ ಸೂರ್ವೆ, ಉಪಾಧ್ಯಕ್ಷರಾಗಿ ಅಂಕೋಲಾ ಅರ್ಬನ್ ಬ್ಯಾಂಕಿನ ಸದಸ್ಯರಾದ ಉದಯ್ ವಾಮನ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿಗಳಾಗಿ ಅಗಸೂರಿನ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಸವ್ಯಸಾಚಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ರಾಜೇಂದ್ರ ಪ್ರಕಾಶ್ ಕೇಣಿ, ಸಹ ಕಾರ್ಯದರ್ಶಿಗಳಾಗಿ ನಿವೃತ್ತ ಶಿಕ್ಷಕರಾದ ಗೋಪಾಲ್ ರಾಮಚಂದ್ರ ನಾಯ್ಕ್ ಬಾಸ್ಗೋಡ್, ಖಜಾಂಚಿಯಾಗಿ ಧುರೀಣ ಗೋಪಾಲಕೃಷ್ಣ ನಾಯ್ಕ್ ಶೀಳ್ಯ, ಸದಸ್ಯರಾಗಿ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯದ ಕ್ರಿಯಾಶೀಲ ಪ್ರಾಧ್ಯಾಪಕಿ ಪುಷ್ಪಾ ನಾಯ್ಕ್, ನಾಗೇಶ್ ನಾಯ್ಕ್ ಬಾವಿಕೇರಿ ಹಾಗೂ ನಮ್ರತಾ ನಾಯ್ಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಕುಮಟಾ ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಶಾಲಿ ವಾರಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ಸದಾನಂದ ದೇಶಭಂಡಾರಿಯವರು ತಿಳಿಸಿದ್ದಾರೆ.